ಎಷ್ಟೋ ಜನ ಗಂಡು ಮಕ್ಕಳಿಗಾಗಿರ್ಬೋದು ಅಥವಾ ಹೆಣ್ಮಕ್ಳಿಗಾಗಿರ್ಬೋದು ಕೆಲವೊಂದಿಷ್ಟು ವಿಚಾರನ ರಿಲೇಶನ್ಶಿಪ್ ಅಲ್ಲಿ ಹ್ಯಾಂಡಲ್ ಮಾಡೋದು ಪಾಪ ಗೊತ್ತಿರ್ತದೆ, ಸ್ಟಿಲ್ ಮರ್ತು ಬಿಟ್ಟಿರ್ತಾರೆ. ಅವರಿಗೆ ರೀಕಾಲ್ ಮಾಡೋಕೆ ಇವತ್ತಿನ ವಿಡಿಯೋದಲ್ಲಿ ನಾನು ಏನೆಲ್ಲ ಮಿಸ್ಟೇಕ್ಸ್ ಮಾಡಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಹಂಗಂತೇಳಿ ಪರ್ಪಸ್ಫುಲಿ ಗಂಡು ಮಕ್ಳಿಗೆ ಬೈಯೋದಾಗ್ಲಿ ಹೆಣ್ಮಕ್ಳಿಗೆ ಹೇಳೋದಾಗ್ಲಿ ಅಲ್ಲ. ಆಕ್ಚುಲಿ ಈ ಮಿಸ್ಟೇಕ್ಸ್ ಮಾಡಬಾರ್ದು. ಸಪೋಸ್ ಮರ್ತ್ಬಿಟ್ಟು ಮಾಡ್ತಾ ಇದ್ರೆ ರೀಕಾಲ್ ಮಾಡ್ಕೊಳ್ಳಿ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬೇಗ 50K ಆಗಲಿ ಅಂತ ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ರಿಲೇಶನ್ಶಿಪ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಒಂದು ಕ್ಲಾರಿಟಿ ಡೆಫಿನೆಟ್ಲಿ ಸಿಗುತ್ತೆ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಲೈಕ್ ಅವ್ರು ಯಾವತ್ತೂ ಹೋಗೋದಿಲ್ಲ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್. ಗಂಡ್ಮಕ್ಳು ಅಲ್ಲ, ಕೆಲವ್ರು ಎಲ್ಲರೂ ಅಲ್ಲ ಆಕ್ಚುಲಿ. ಇವತ್ತಿನ ವಿಡಿಯೋದಲ್ಲಿ ಗಂಡ್ಮಕ್ಳು ರೀಕಾಲ್ ಮಾಡ್ಕೊಳ್ಳುವಂತ ಒಂದು ಬೆಸ್ಟ್ ವಿಡಿಯೋ ಇದು ಆಕ್ಚುಲಿ. ಅವ್ರು ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಲ್ಲ ಅಂತ ಕೆಲವ್ರು ಗಂಡು ಮಕ್ಕಳ ಮೈಂಡಲ್ಲಿ ಒಂದು ಥಾಟ್ ಇರುತ್ತೆ. ಇದರಿಂದ ಏನಾಗುತ್ತೆ, ದೊಡ್ಡ ಮಿಸ್ಟೇಕ್ಸ್ ಆಗ್ಬಿಡುತ್ತೆ. ನೋಡಿ, ಎಕ್ಸಾಂಪಲ್ ಹೇಳ್ತೀನಿ. ಆ ಓವರ್ ಕಾನ್ಫಿಡೆನ್ಸ್ ಏನಾಗುತ್ತೆ, ಲೈಕ್ ಹೆಣ್ಮಕ್ಳಲ್ಲಿ ಒಂದು ಬೇರೆ ತರ ಭಾವನೆ ಬರ್ಲಿಕ್ಕೆ ಶುರು ಆಗುತ್ತೆ. ಯಾವತ್ತು ಹೋಗಲ್ಲ, ಕೇರ್ಲೆಸ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಲೈಕ್ ಹೆಂಗಂದ್ರೆ ಯಾವತ್ತು ಹೋಗಲ್ಲ ಬಿಡು, ಇದ್ದೇ ಇರ್ತಾರೆ, ಟೇಕ್ ಇಟ್ ಈಸಿ ಆಗಿ ತಗೊಳ್ತೀವಿ. ಅವಾಗ ಏನಾಗುತ್ತೆ, ಅವರಲ್ಲಿ ನಮ್ಮನ್ನ ತಪ್ಪಾಗಿ ತಿಳ್ಕೊಳಕ್ ಶುರು ಮಾಡ್ತಾರೆ. ರೈಟ್, ನೋಡಿ, ಸ್ಟಾರ್ಟಿಂಗ್ ಎಫರ್ಟ್ ತುಂಬಾ ಹಾಕ್ತಾರೆ ಆ ಪ್ರೀತಿನ ಪಡ್ಕೊಳಕ್ಕೆ, ಪ್ರೀತಿನ ಉಳಿಸ್ಕೊಳಕ್ಕೆ ಅಥವಾ ಇಂಪ್ರೆಸ್ ಮಾಡ್ಲಿಕ್ಕೆ. ಸ್ಟಾರ್ಟಿಂಗ್ ಎಲ್ಲ ಸಿಕ್ಕಿದ್ಮೇಲೆ ಟೇಕ್ ಇಟ್ ಈಸಿ. ಇದು ತುಂಬಾ ದೊಡ್ಡ ಮಿಸ್ಟೇಕ್ ಆಕ್ಚುಲಿ. ಆಗ್ಬಾರ್ದು. ನಾವು ಬದುಕಿರೋ ಗಂಟನೂ ಕೂಡ ಟ್ರೈ ಮಾಡ್ಬೇಕು. ಲೈಕ್ ಕೆಲಸ ಇರುತ್ತೆ, ಎಲ್ಲ ಇರ್ತೀವಿ, ಬಿಸಿ ಇರುತ್ತೆ, ಸಮ್ಟೈಮ್ಸ್ ಎಲ್ಲ ಮರ್ತು ಬಿಟ್ಟಿರ್ತೀವಿ, ಜಗಳನೂ ಆಗತ್ತಿಲ್ಲ ಅಂತ ಹೇಳ್ತಿಲ್ಲ. ಹಾಗೇ ಟ್ರೈ ಮಾಡ್ಬೇಕು. ಪ್ರಾಬ್ಲಮ್ ಮಾಡ್ಕೋಬೇಕು, ಪ್ರಾಬ್ಲಮ್ ಆಗಿರುತ್ತೆ, ಮತ್ತೆ ಅದು ಸರಿಪಡಿಸ್ಬೇಕು ನನ್ನ ಪ್ರಕಾರ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಟೈಮ್ ಪಾಸ್ ಆಗಿದ್ಮೇಲೆ ಕೇರ್ ಕಡಿಮೆ. ಹಾಗೆ ಟೈಮ್ ಪಾಸ್ ಆಗಿದ್ಮೇಲೆ ಇಟ್ ಮೀನ್ಸ್ ಕೆಲಸ ಆಯ್ತು, ಏನ್ ಪರ್ಪಸ್ ಇರುತ್ತೆ, ಮುಗೀತು, ಲೈಕ್ ಟೈಮ್ ಪಾಸ್ಗೋಸ್ಕರ ಯೂಸ್ ಮಾಡಿಕೊಂಡು, ಇದು ಆಕ್ಚುಲಿ ಇರ್ಕೂಡ್ದು. ಈ ಒಂದು ಥಾಟ್ ಇದನ್ನ ಚೇಂಜ್ ಮಾಡ್ಕೋಬೇಕು. ನೆಕ್ಸ್ಟ್ ಏನಂತ ಹೇಳಿದ್ರೆ, ಅವಳು ಅಡ್ಜಸ್ಟ್ ಆಗ್ತಾಳೆ ಅನ್ನೋ ಆಟಿಟ್ಯೂಡ್ ಇರಬಾರ್ದು ಆಕ್ಚುಲಿ. ಅವ್ರಿಗೂ ಒಂದು ಮರ್ಯಾದೆ ಇದೆ, ನಮಗೂ ಒಂದು ಮರ್ಯಾದೆ ಇದೆ. ನಾವೆಷ್ಟು ಈಕ್ವಲ್, ಪ್ರೀತಿ ವಿಚಾರದಲ್ಲಿ ಅವರು ಅಷ್ಟೇ ಈಕ್ವಲ್. ಓಕೆ, ಪ್ರೀತಿ ವಿಚಾರದಲ್ಲಿ ಮಾತ್ರ ನಾವು ಥಿಂಕ್ ಮಾಡಬೇಕಾಗಿರೋ ವಿಚಾರದಲ್ಲಿ ಆಟಿಟ್ಯೂಡ್ ಬೇಡ. ಅಡ್ಜಸ್ಟ್ ಆಗ್ತಾಳೆ ಬಿಡು, ಪ್ರೀತಿಯಿಂದ ಆಗ್ತಾರೆ, ಓಕೆ, ಬಟ್ ಈ ಆಟಿಟ್ಯೂಡ್ ಅವ್ರಿಗೆ ಏನಾಗುತ್ತೆ, ಬೇರೆ ಥರದಲ್ಲಿ ಥಾಟ್ ಬರಲಿಕ್ಕೆ ಶುರು ಆಗುತ್ತೆ ಅಂತ ಸೈಕಾಲಜಿ ಹೇಳುತ್ತೆ. ಆಲ್ರೆಡಿ ದೊಡ್ಡವರು ಬಾಳಿ ಬದುಕಿದ್ದಾರೆ. ಮೊದಲನೇ ರೀಸನ್. ಸೆಕೆಂಡ್ ಏನು, ಕಮ್ಯುನಿಕೇಶನ್ ಅವಾಯ್ಡ್ ಮಾಡುವಂಥದ್ದು ದಯವಿಟ್ಟು ಮಾಡಬೇಡಿ. ಕಮ್ಯುನಿಕೇಶನ್ ಅವಾಯ್ಡ್ ಮಾಡೋದು ಯಾವ ತರ ಅಂದ್ರೆ, ಸೈಲೆಂಟ್ ಟ್ರೀಟ್ಮೆಂಟ್, ಸುಮ್ಮನೆ ಆಗ್ಬಿಡೋದು. ಇದು ತುಂಬಾ ಆಕ್ಚುಲಿ ಹೊಡ್ತಾ ಕೊಡುತ್ತೆ ರಿಲೇಶನ್ಶಿಪ್ಗೆ. ಏನು, ನೀವು ಸೈಲೆಂಟ್ ಆಗ್ಬಿಟ್ರೆ ಪ್ರಾಬ್ಲಮ್ ಆಗಿರುತ್ತೆ, ಅದನ್ನ ಸರಿಪಡಿಸ್ಕೊಳ್ತೀರಾ. ಸೈಲೆಂಟ್ ಆಗ್ಬಿಟ್ರೆ ನೀವು ಸೈಲೆಂಟ್ ಆಗ್ಬಿಡ್ತೀರಿ, ಅವ್ರ ಪಾಡಿಗೆ ಅವ್ರು ಆಗ್ತಾ. ಅಲ್ಲಿಂದ ಮನಸ್ತಾಪ ಆಗ್ತಾ, ವೇರಿಯೇಷನ್ ಆಗ್ತಾ ಹೋಗುತ್ತೆ. ಡೈವರ್ಟ್ಗಳಾಗುವಂತ ಸಾಧ್ಯತೆ ತುಂಬಾ ಇರುತ್ತೆ. ಫೈನಲಿ ಇದರಿಂದ ಏನೂ ಸಾಧನೆ ಮಾಡೋದಿಲ್ಲ ಆಕ್ಚುಲಿ. ಓಕೆ, ಸೈಲೆಂಟ್ ಟ್ರೀಟ್ಮೆಂಟ್ ಅದು ಮಾಡೋದು ಬೇಡ. ನೆಕ್ಸ್ಟ್ ಏನಂತ ಹೇಳಿದ್ರೆ, ಇಗೋ ಫೈಟ್, ಅಹಂಕಾರ. ನನ್ನ ಗಂಡಸು, ನಾನು ಅಷ್ಟು ದುಡಿತಾ ಇದ್ದೀನಿ, ಬೇಡ ಅದೆಲ್ಲ. ಅಷ್ಟು ದುಡಿತಾ ಇರೋದು ಫ್ಯಾಮಿಲಿಗೆ, ಇದೇ ಫ್ಯಾಮಿಲಿಗೋಸ್ಕರ ಅಷ್ಟೆಲ್ಲ ಮಾಡಿದ್ವಿ ಶುರುವಾತಲ್ಲಿ. ಬಟ್ ಅವ್ರು ತಪ್ಪು ಮಾಡಿದಾರ ತಿಳಿಸೋಣ. ಬಟ್ ಕೆಲವು ಹೆಂಗಸರು ಇರ್ತಾರೆ, ಏನಂತ ಹೇಳಿದ್ರೆ, ಗಂಡಸರು ಪಾಪ ದುಡ್ಕೊಂಬಂದು ಕ್ಲೀನ್ ಆಗಿದ್ದು, ಅವರೊಟ್ಟಿಗೆ ಚೆನ್ನಾಗಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗದೆ ಇರೋಡಿದ್ದಾರೆ. ನಾನು ಅವ್ರ ಬಗ್ಗೆ ಮಾತಾಡ್ತಿಲ್ಲ. ಹಂಗಂದ್ರೆ ಕೆಲವು ಗಂಡು ಮಕ್ಕಳು ಸರಿ ಇಲ್ಲ, ಅವ್ರ ಬಗ್ಗೆನೂ ಮಾತಾಡ್ತಿಲ್ಲ. ಬಟ್ ನಾನು ಜಸ್ಟ್ ಒಂದು ರೀಕಾಲ್, ಯಾರು ಸರಿ ಇಲ್ಲ ಅದೆಲ್ಲ ಇಲ್ಲ ಆಕ್ಚುಲಿ. ಯಾರು ಸರಿ ಇಲ್ಲ ಆಕ್ಚುಲಿ, ಎಲ್ಲ ತಿಳ್ಕೊಂಡು ನಡಿಬೇಕಷ್ಟೇ. ಯಾರು ಪರ್ಫೆಕ್ಟು ಇಲ್ಲ ಇಲ್ಲಿ. ಓಕೆ, ಕೆಲವೊಂದು ಮಿಸ್ಟೇಕ್ಸ್ ಆದಾಗ ತಿದ್ಕೋಬೇಕಷ್ಟೇನೆ. ಓಕೆ, ಲೈಕ್ ಪ್ರಾಬ್ಲಮ್ ಬಿಟ್ಟು ಬೇರೆ ಮಾತಾಡುವಂಥದ್ದು. ಲೈಕ್ ಪ್ರಾಬ್ಲಮ್ ಆದಾಗ ಪ್ರಾಬ್ಲಮ್ ಆಗಿರೋದು ಇಬ್ರು ಕೂತ್ಕೊಂಡು ಡಿಸ್ಕಷನ್ ಮಾಡ್ಬೇಕಲ್ಲ, ಅದನ್ನ ಬಿಡ್ತಾರೆ, ಬೇರೆ ಟಾಪಿಕ್ ಡೈವರ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಮತ್ತೆ ಹೆಣ್ಮಕ್ಳು ಮನಸ್ಸು ಡೈವರ್ಟ್ ಆಗೋ ಸಾಧ್ಯತೆ ಇರುತ್ತೆ, ನಿಮ್ಮ ಪ್ರೀತಿ ಕಡಿಮೆ ಆಗೋ ಸಾಧ್ಯತೆ. ಇದು ದೊಡ್ಡ ಮಿಸ್ಟೇಕ್ ಆಕ್ಚುಲಿ. ಸಣ್ಣ ತಪ್ಪೇ ದೊಡ್ಡದಾಗಿ ಮಿಸ್ಟೇಕ್ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಏನು, ಅವಳು ಭಾವನೆ ಲೈಟ್ ಆಗಿ ತೆಗೆದುಕೊಳ್ಳುವಂಥದ್ದು. ಇದನ್ನ ಮಾತ್ರ ಯಾವತ್ತೇ ಕಾರಣಕ್ಕೂ ಈ ಮಿಸ್ಟೇಕ್ ಮಾಡಬೇಡಿ. ಕೇಳಿ, ಅಟ್ಲೀಸ್ಟ್ ಕೇಳೋದ್ರಿಂದ 70-80% ಸೊಲ್ಯೂಷನ್ ಸಿಕ್ಕಿರುತ್ತೆ ಅಲ್ಲಿ. ಕೇಳದೇ ಇರೋದು ಎಷ್ಟೋ ಒಂದು ಪ್ರಾಬ್ಲಮ್ ಇದೆ. ಭಾವನೆಗಳನ್ನು ಕೇಳದೇ ಇರೋದು ಎಷ್ಟೋ ಜನ ಇದ್ದಾರೆ. ಭಾವನೆಗಳನ್ನು ಕೇಳಿ ಆಕ್ಚುಲಿ ಏನಿದೆ ಮನಸ್ಸಲ್ಲಿ ಈಡೇರಿಸೋದು ಬಿಡೋ ಸೆಕೆಂಡ್ ಥಾಟ್. ಅಟ್ಲೀಸ್ಟ್ ಕೇಳಿ. ರೈಟ್, ಇದು. ನೆಕ್ಸ್ಟು, ಡಿಸಿಷನ್ ಇಗ್ನೋರ್ ಮಾಡೋದು. ಅಂದ್ರೆ ಈಗ ಅವ್ರೇನೋ ಡಿಸಿಷನ್ ಮಾಡ್ತಾರೆ, ಅದನ್ನ ಇಗ್ನೋರ್ ಮಾಡೋದು ನೀವು. ಇದೆಲ್ಲ ಆಕ್ಚುಲಿ ಈ ಮಿಸ್ಟೇಕ್ಸ್ಗಳಿಂದ ಏನಾಗುತ್ತೆ, ನಿಮ್ಮ ರಿಲೇಶನ್ಶಿಪ್ ವ್ಯಾಲಿಡಿಟಿ ಕಡಿಮೆ ಆಗ್ತಾ ಬರುತ್ತೆ ನನ್ನ ಪ್ರಕಾರ. ಓಕೆ, ಇವತ್ತಿನ ವಿಡಿಯೋ ಈ ಪಾಯಿಂಟ್ಸ್ ನಿಮಗೆ ಏನು ಅನ್ನಿಸ್ತು ಕಾಮೆಂಟ್ ಸೆಕ್ಷನ್ ಹೋಗಿ ಕಮೆಂಟ್ ಮಾಡಿ. ಇಷ್ಟ ಲೈಕ್ ಮಾಡಿ, ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಈ ವಿಚಾರಗಳು ಗೊತ್ತಾಗಲಿ, ರಿಲೇಶನ್ಶಿಪ್ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗೋಣ.